ಕಾವೇರಿ ಕರುನಾಡಿನ ಜೀವನದಿ. ಕಾವೇರಿ ಕೊಳ್ಳ ರೈತರಿಗೆ ಜೀವನಾಡಿ. ಆದ್ರೀಗ ನದಿಯಲ್ಲಿ ನೀರಿಲ್ಲದೆ KRS ಒಡಲು ಬರಿದಾಗ್ತಾ ಇದೆ. ಬೆಳೆಗಳು ಒಣಗ್ತಾ ಇವೆ. ಕರ್ನಾಟಕದ ಪರಿಸ್ಥಿತಿ ಹೀಗಿರುವಂತ ಸಂದರ್ಭದಲ್ಲಿ ತಮಿಳುನಾಡಿಗೆ ಕಾವೇರಿ ನೀರು ಹರಿಸಿ ಅಂತ CWRC ಅರ್ಥಾತ್ ಕಾವೇರಿ ನದಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನ ಮಾಡಿದೆ. ಇದೇ ಆದೇಶ ಕನ್ನಡಿಗರು ಮತ್ತೆ ಸಿಟ್ಟಿಗೇಳುವಂತೆ ಮಾಡಿದೆ. ಅದರಲ್ಲೂ ಮಂಡ್ಯದಲ್ಲಿ ಈಗ ಆಲ್ರೆಡಿ ಪ್ರತಿಭಟನೆಗಳು ತೀವ್ರಗೊಳ್ತಾ ಇವೆ. ವಿಪಕ್ಷಗಳು ಸರ್ವಪಕ್ಷ ಸಭೆಗೆ ಆಗ್ರಹಿಸ್ತಾ ಇವೆ. ಹೀಗಾಗಿ ರಾಜ್ಯ ಸರ್ಕಾರ ಏನು ಮಾಡುತ್ತೆ ಅನ್ನೋದು ಕುತೂಹಲ ಮೂಡಿಸಿದೆ. ಬರಗಾಲದ ಹೊತ್ತಲ್ಲಿ ಕರ್ನಾಟಕದ ಮೇಲೆ ಮರಣ ಶಾಸನ ಬರೆದ CWRC. ಮಳೆ ಇಲ್ಲ, ಹನಿ ನೀರಿಲ್ಲ, ತಮಿಳುನಾಡಿಗೆ 4.54 TMC ನೀರು ಬಿಡಲು ಆದೇಶ. ಕಾವೇರಿ ಕೊಳ್ಳದಲ್ಲೇ ರೈತರ ಕಿಚ್ಚು, ಕರ್ನಾಟಕ ಬಂದ್ ಎಚ್ಚರಿಕೆ ಕೊಟ್ಟ ಕರವೇ. ಆಗಸ್ಟ್ 3ಕ್ಕೆ ವಿಜಯ್ ಜೊತೆ ಸಭೆ, ಮೇಲ್ಮನವಿ ಸಲ್ಲಿಸುತ್ತಾ ರಾಜ್ಯ ಸರ್ಕಾರ. ಕಾವೇರಿ ಕೊಳ್ಳದ ಜಲಾಶಯಗಳಲ್ಲಿ ನೀರಿಲ್ಲ, ಕುಡಿಯೋ ನೀರಿಗೋ ತತ್ವಾರ, ಹನಿ ನೀರಿಗೋ ಹಾಹಾಕಾರ. ನಮ್ಮ ರೈತರೇ ಬಿತ್ತನೆ ಮಾಡಿಲ್ಲ, ಕೆರೆ ತುಂಬಿಸೋದಕ್ಕ ನೀರಿಲ್ಲ. ಭೀಕರ ಬರ ರಾಜ್ಯದ ರೈತರ ಬೆನ್ನಿಗೆ ಬರೆ ಎಳೆದಿದೆ. ಪರಿಸ್ಥಿತಿ ಹೀಗಿರುವಾಗ ಕಾವೇರಿ ನೀರು ನಿಯಂತ್ರಣ ಸಮಿತಿಯಿಂದ ಬಂದ ಆದೇಶ ಕನ್ನಡಿಗರ ಎದೆಗೆ ಬೆಂಕಿ ಇಟ್ಟಿದೆ. ಮಂಡ್ಯ ಸೇರಿದಂತೆ ಕಾವೇರಿ ಕೊಳ್ಳದಲ್ಲಿ ಆಕ್ರೋಶದ ಜ್ವಾಲೆ ಎದ್ದಿದೆ. ದಶಕಗಳಿಂದ ತಣ್ಣಗಿದ್ದ ಕಾವೇರಿ ಹೋರಾಟದ ಕಿಚ್ಚು ಮತ್ತೆ ಜ್ವಾಲೆಯಂತೆ ಸ್ಫೋಟಗೊಂಡಿದೆ. ಗಿರಿ ಬರಂಗೆ ಎಸ್, ಮಂಡ್ಯ ರೈತರ ರಕ್ತ ಕುದಿಯುತ್ತಿದೆ. ಕಾವೇರಿ ಕೊಳ್ಳದ ಅನ್ನದಾತರ ಎದೆಯಲ್ಲಿ ರೋಷಾಗ್ನಿ ಮೊಳಗಿದೆ. 4 TMC ನೀರು ಬಿಟ್ರೆ ಉಳಿಯೋದೇನು ಅಂತ ರೈತರು ಕೆಂಡ ಕಾರ್ತಿದ್ದಾರೆ. ಮಂಡ್ಯ ಮೈಸೂರಿನಲ್ಲಿ ಪ್ರತಿಭಟನೆ ನಡೆಸಿದ್ದಾರೆ. ಮಂಡ್ಯದಲ್ಲಿ ಬೆಂಗಳೂರು ಮೈಸೂರು ಹಳೆ ಹೆದ್ದಾರಿ ತಡೆದು ಉರುಳು ಸೇವೆ ಮಾಡಿದ್ದಾರೆ. ಈ ರೋಷ, ಈ ಕಿಚ್ಚಿಗೆ ಕಾರಣ CWRC ಅರ್ಥಾತ್ ಕಾವೇರಿ ನೀರು ನಿಯಂತ್ರಣ ಸಮಿತಿ ನೀಡಿರೋ ಆದೇಶ. ಒಂದಲ್ಲ ಎರಡಲ್ಲ, ಮುಂದಿನ 15 ದಿನ ನಿತ್ಯ 3500 ಕ್ಯೂಸೆಕ್ ಕಾವೇರಿ ನೀರನ್ನ ತಮಿಳುನಾಡಿಗೆ ಬಿಡಬೇಕು ಅಂತ ಆದೇಶ ನೀಡಿದೆ. ಅಂದ್ರೆ ಒಟ್ಟು 4.54 TMC ನೀರು ಹರಿಸಲು ಕರ್ನಾಟಕಕ್ಕೆ ಸೂಚನೆ ನೀಡಿದೆ. ಈ ಆದೇಶಕ್ಕೆ ಮಂಡ್ಯ ರೈತರ ರೊಚ್ಚಿಗೆದ್ದಿದ್ದಾರೆ. ಯಾವುದೇ ಬೆಳೆ ಬೆಳೆಯಬಾರದು ಅಂತ ಮುಖ್ಯಮಂತ್ರಿಗಳು ರಾಜ್ಯದ ರೈತರಿಗೆ ಹೇಳಿದ್ದಾರೆ. ಅದೇ ರೀತಿ ತಮಿಳುನಾಡಿಗೆ ನೀರು ಬಿಡಲ್ಲ ಅಂತ ದಿಟ್ಟ ನಿರ್ಧಾರ ತೆಗೆದುಕೊಳ್ಬೇಕು ಅಂತ ಒತ್ತಾಯಿಸಿದ್ದಾರೆ. ನೀವು ಯಾವುದೇ ಕಾರಣಕ್ಕೂ ಬೆಳೆ ಬೆಳಿಬೇರಿ ಅಂತ ಹೇಳಿದ್ರು. ಆದ್ರೆ ಅದೇ ರೀತಿ ತಮಿಳುನಾಡಿಗೆ 3000 ಕ್ಯೂಸೆಸ್ ನೀರು ಬಿಡ್ತಾವ್ರೆ 15 ದಿನ ಅಂದ್ರೆ ನಮ್ಮ ಜೀವನ ಏನು ಬೇಕು? ಮರಣ ಶಾಸನ ಈ ಸರ್ಕಾರ ನಮ್ಮ ಮೇಲೆ ಬರೀತಾ ಇದೆ. ಇವತ್ತು ನಾವು ಪಾದಯಾತ್ರೆ ಮಾಡಿದ್ರಿ, ನಮ್ಮ ನೀರು ನಮ್ಮ ಹಕ್ಕು ಅಂತ ಹೇಳಿದ್ರಿ. ಅದೇ ರೀತಿ ಕನ್ನಡಿಗರ ಹಿತವನ್ನ, ಅನ್ನದಾತರ ಹಿತವನ್ನ ಕಾಪಾಡುವಂತ ಕೆಲಸವನ್ನ ಇವತ್ತು ನೀವು ಮಾಡಬೇಕು. ನೀವು ಮಾಡಿದ್ರೆ ನಿಮ್ಮೊಟ್ಟಿಗೆ ಇಡೀ ಕರ್ನಾಟಕ ಇರ್ತದೆ. ಇಲ್ದಲೆ ನೀವು ತಮಿಳುನಾಡಿಗೆ ವಾಟರ್ ಮ್ಯಾನ್ ತರ ನೀವು ನೀರೇನಾರ ಬಿಟ್ರೆ ನಿಮ್ಮನ್ನ ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಸುವಂತ ಕೆಲಸವನ್ನ ಕಾವೇರಿ ಕೊಳ್ಳದ ರೈತರು ಮಾಡಬೇಕಾಗುತ್ತೆ. ಈ ಭಾಗದ ರೈತರನ್ನ ಉಳಿವಿಗೆ ನೀವು ಕಠಿಣವಾದಂತ ಕ್ರಮವನ್ನ ಕೈಗೊಳ್ಳಬೇಕಾಗಿದೆ. ಬಡಪೀಡಿತ ಪ್ರದೇಶ ಅಂತ ಘೋಷಣೆ ಮಾಡಿ ಅಂತ ಹೋರಾಟ ಮಾಡ್ತಾ ಇದೀವಿ. ಈ ಆದೇಶಕ್ಕೆ ಏನಾದ್ರು ನೀವು ಒಪ್ಪುದಾದ್ರೆ ನಾವು ಉಗ್ರ ಹೋರಾಟದ ಹೆಜ್ಜೆಯನ್ನ ಪ್ರಾಣವನ್ನ ಕಳೆದು ಹೋರಾಟ ಮಾಡುವ ಸ್ಥಿತಿಗೆ ನಾವು ಹೋಗ್ಬೇಕಾಗಿದೆ. ಕುಡಿಯೋ ನೀರಿಗೆ ಮಾತ್ರ ಬಳಕೆ ಆಗ್ತಕ್ಕಂಥದ್ದು ಅಂತೇಳಿ ಕಳೆದ 15 ದಿವಸದಲ್ಲಿ ಕಾವೇರಿ ಮೇಲುಸ್ತುವಾರಿ ಸಮಿತಿ ಹೇಳಿದೆ. ಇವತ್ತು 3,000 ಬಿಡಿ 3,000 ಬಿಡಿ ಅಂತ ಹೇಳಿದ್ರೆ ಇಲ್ಲಿ ನಾವು ಯಾರು ತುಂಬಿ ಜೋಬ್ಲಿ ಇಟ್ಕೊಂಡಿಲ್ಲಪ್ಪ. ಅಲ್ಲಿ CWRC ಜೋಬ್ಲು ಇಲ್ಲ ನೀರು. ನೀವು ರಾಜಕೀಯ ಲಾಭದ ಮೇಲಾಟಕ್ಕೋಸ್ಕರ ವೈಯಕ್ತಿಕ ರಾಹುಲ್ ಗಾಂಧಿಗೆ ಬಲಿಯಾಗಿ ನಾವು ಬಿಡ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ಕುಡಿಯೋ ನೀರಿಗೂ ಇಲ್ಲ, ಮತ್ತೊಂದಕ್ಕೂ ಇಲ್ಲ. ನಮ್ಮ ಕರ್ನಾಟಕದ ನೀರನ್ನ ನಾವು ಉಳಿಸ್ಕೊಳ್ಳಿಕ್ಕೆ ಪ್ರಾಣ ಕೊಡ್ಲಿಕ್ಕೂ ಜನ ಸಿದ್ಧರಿದ್ದಾರೆ. KRS ಎಷ್ಟು ನೀರಿದೆ? ಮೆಟ್ಟೂರು ಡ್ಯಾಮಲ್ಲಿ ಎಷ್ಟಿದೆ? ಮೆಟ್ಟೂರು ಡ್ಯಾಮಲ್ಲಿ ಎಷ್ಟು ಜನ ಭತ್ತ ಬೆಳಿತಾವ್ರೆ? KRS ಡ್ಯಾಮಲ್ಲಿ ಎಷ್ಟು ಜನ ಭತ್ತ ಬೆಳಿತಾವ್ರೆ? ವೆರಿಫೈ ಮಾಡ್ರಿ. ಸರ್ಕಾರಕ್ಕೆ ಏನು ಅಧಿಕಾರಿಗಳಿಲ್ವಾ? ಇನ್ನು ರೈತರ ಹೋರಾಟಕ್ಕೆ ಕನ್ನಡ ಪರ ಸಂಘಟನೆಗಳು ಬೆಂಬಲ ನೀಡಿವೆ. ಕಾವೇರಿ ನೀರು ಬಿಡಬಾರದು ಅಂತ ಒತ್ತಾಯಿಸಿವೆ. ನೀರು ಬಿಟ್ರೆ ಕರ್ನಾಟಕ ಬಂದ್ ಮಾಡೋ ಎಚ್ಚರಿಕೆ ಕೊಟ್ಟಿವೆ. ಒಂದು ಹನಿ ನೀರನ್ನ
ತಮಿಳುನಾಡಿಗೆ ಬಿಡೋದಿಲ್ಲ, ಬಿಡಬಾರ್ದು. ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗಿದ್ದಾರೆ. ಅವರು ಯಾವುದೋ ಒಂದು ಪ್ರೀತಿಗೋ ಅಭಿಮಾನಕ್ಕೋ ಕದ್ದು ಪದ್ದು ಬಿಡೋದಾಗ್ಲಿ, ಮುಚ್ಚುಮರೆಯಿಂದ ಬಿಡೋದಾಗ್ಲಿ ಯಾವುದೇ ಮಾಡಿದ್ರು ಇದು ದ್ರೋಹ ಆಗತ್ತೆ. ನೀರೇನಾದ್ರೂ ಬಿಟ್ರೆ ಇಡೀ ರಾಜ್ಯ ಬೆಂಕಿ ಬೀಳುತ್ತೆ. ಹುಷಾರ್. ಕರ್ನಾಟಕ ಸರ್ಕಾರ ಇಂಥ ಯಾವುದೇ ಲಾಬಿಗೆ ಮಣಿಯದೆ ನಮ್ಮ ರೈತರು ಮತ್ತು ರಾಜ್ಯದ ಕುಡಿಯುವ ನೀರಿಗಾಗಿ ನಮಗೆ ಅಗತ್ಯ ಇರುವಂತ ನೀರಿಲ್ಲದ ಕಾರಣ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ತಿರಸ್ಕರಿಸಬೇಕಾಗತ್ತೆ ಅವರ ಆದೇಶವನ್ನ. ಯಾವುದೇ ಕಾರಣಕ್ಕೂ ನೀರಾವರಿ ಕೊಳದಿಂದ ಬಂದಂತ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಕಾವೇರಿ ನೀರನ್ನ ಅಧಿಕಾರ ತ್ಯಾಗ ಆದ್ರೂ ಪರವಾಗಿಲ್ಲ, ಕಾವೇರಿ ನೀರನ್ನ ಬಿಡಬಾರ್ದು ಅನ್ನುವಂಥ ಒತ್ತಾಯವನ್ನ ಮಾಡ್ತಾ ಇದೀವಿ. ಒಂದು ಪಕ್ಷ ನೀರನ್ನು ಬಿಟ್ಟಿದ್ದೇ ಆದ್ರೆ ಯಾವುದೇ ಕಾರಣಕ್ಕೂ ಕನ್ನಡ ಪರ ಹೋರಾಟಗಾರರು, ರೈತ ಪರ ಹೋರಾಟಗಾರರು ಕೈಕಟ್ಟಿ ಕುತ್ಕೊಳ್ಳಲ್ಲ, ಬೀದಿಗಿಳಿತೀವಿ. ಯಾವ ಮಟ್ಟದ ಕ್ರಾಂತಿ ಬೇಕಾರಾಗ್ಬೋದು, ಎಲ್ಲ ಸಭೆ ಸೇರಿ ಕರ್ನಾಟಕ ಬಂದ್ ಸಹ ಆಗುವಂಥದ್ದು ಸನ್ನಿಹಿತವಾಗಿದೆ ಅಂತ. ಇನ್ನು ಮಂಡ್ಯದ ಕಾಂಗ್ರೆಸ್ ಶಾಸಕ ಗಣಿಗ ರವಿಕುಮಾರ್ ಕೂಡ ನೀರು ಬಿಡಬಾರದು ಅಂತ ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಆದರೆ ಸಚಿವ ಯತೀಂದ್ರ ಸಿದ್ದರಾಮಯ್ಯ ನೀರು ಬಿಡಬೇಕಾ ಬೇಡವಾ ಅನ್ನೋದನ್ನ ಸಿಎಂ ತೀರ್ಮಾನಿಸುತ್ತಾರೆ ಎಂದಿದ್ದಾರೆ. ನಮ್ಮದೇ ಸರ್ಕಾರಕ್ಕೆ ನಾನು ಒತ್ತಾಯ ಮಾಡೋದು, ಯಾವುದೇ ಕಾರಣಕ್ಕೂ ನಮ್ಮ ರೈತರಿಗೆ ಬೆಳೆಗಳಿಗೆ ಕುಡಿಯೋದಕ್ಕೆ, ಬೆಂಗಳೂರು ಕುಡಿಯೋದಕ್ಕೆ ನೀರಿಲ್ದಿರೋ ಸಂದರ್ಭದಲ್ಲಿ ಯಾವುದೇ CWC ಆರ್ಡ್ರಿಗೆ ಮನ್ನಣೆ ಕೊಡದೆ ಅವ್ರಿಗೆ ನೀರು ಬಿಡಬೇಡಿ ಅಂತ ನಾನು ಒತ್ತಾಯ ಮತ್ತು ಮನವಿ ಕೂಡ ಮಾಡ್ತೀನಿ. ಆ ಮಂಡಳಿ ಅವ್ರು ಏನು ತೀರ್ಮಾನ ಕೊಡ್ತಾರೆ ಅದಕ್ಕೆ ನಾವು ಬದ್ಧವಾಗಿರಲೇಬೇಕಾಗುತ್ತೆ ಕಾನೂನು ಪ್ರಕಾರ. ಸೊ ಹಾಗಾಗಿ ನಮಗೆ ಕುಡಿಯೋ ನೀರಿಗೆ ಎಷ್ಟು ನೀರು ಇಟ್ಕೊಳ್ಬೇಕು ಅದನ್ನ ಇಟ್ಕೊಂಡು ತಮಿಳ್ನಾಡಿಗೆ ಏನು ನೀರು ಕೊಡಬೇಕು ಅದು ಕೊಡಬೇಕಾಗುತ್ತೆ. ಬಟ್ ಆದರೂ ಕೂಡ ಮುಖ್ಯಮಂತ್ರಿಗಳು ಇದ್ರ ಬಗ್ಗೆ ಏನು ಹೇಳ್ತಾರೆ ಅದೇ ಅಂತಿಮ ಆಗುತ್ತೆ. ಸರ್ವಪಕ್ಷ ಸಭೆ ಕರೆಯುವಂತೆ ವಿಪಕ್ಷ ಬಿಜೆಪಿ ಆಗ್ರಹ. ಮತ್ತೊಂದು ಕಡೆ ಬಿಜೆಪಿ ನಾಯಕರು ಕೂಡ ನೀರು ಬಿಡಬಾರದು ಎಂದಿದ್ದಾರೆ. ಸರ್ವಪಕ್ಷ ಸಭೆ ಕರೆಯಬೇಕು, ಮೇಲ್ಮನವಿ ಸಲ್ಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಈ ಬೆಳವಣಿಗೆ ಆಗಿರೋದಕ್ಕೆ ನೇರವಾಗಿ ಕಾಂಗ್ರೆಸ್ಸೇ ಕಾರಣ. ಅದಕ್ಕೆ ಕೂಡಲೇ, ಇದು ಕಾಂಗ್ರೆಸ್ ಪಾರ್ಟಿ ವಿಚಾರ ಅಲ್ಲ, ಇದು ರಾಜ್ಯದ ಜನರ ಬದುಕಿನ ಪ್ರಶ್ನೆ. ಕೂಡಲೇ ಸರ್ವಪಕ್ಷದ ಸಭೆಯನ್ನು ಕರಿಬೇಕು, ಎಕ್ಸ್ಪ್ಲೈನ್ ಮಾಡಬೇಕು, ಯಾಕೆ ಫೇಲ್ ಆದ್ರಿ ಅನ್ನೋದನ್ನ ಎಕ್ಸ್ಪ್ಲೈನ್ ಮಾಡಬೇಕು. ನೀರನ್ನು ಬಿಡದೆ ಪ್ರಾಧಿಕಾರದ ಮುಂದೆ ಮತ್ತೆ ಮನವಿ ಅಪೀಲನ್ನು ಕೂಡಲೇ ಹಾಕಬೇಕು ಅನ್ನೋ ಆಗ್ರಹವನ್ನು ಮಾಡ್ತೀನಿ. ಹಾಕಿಲ್ಲ ಅಂದ್ರೆ ನೀವು ತಮಿಳುನಾಡು ಜೊತೆ ಶಾಮೀಲಾಗಿದ್ದೀರಾ ಅಂತ ರಾಜ್ಯದ ಜನ ಅರ್ಥ ಮಾಡ್ಕೊಂತಾರೆ. ಮುಖ್ಯಮಂತ್ರಿಗಳ ನಡವಳಿಕೆ ಮನೆಗೆ ಮಾರಿ ಊರಿಗೆ ಉಪಕಾರಿ ಅನ್ನಂತಾಗಿದೆ. ಯಾರನ್ನೋ ಖುಷಿ ಪಡಿಸೋದಕ್ಕೆ ನಮ್ಮ ರೈತರಿಗೆ ಏನು ವಿಷ ಕೊಡುವಂತ ಕೆಲಸ ಮಾಡ್ತಾ ಇದ್ದಾರೆ. ಇದು ಅಕ್ಷಮ್ಯ ಅಪರಾಧ. ಹೇಳೋದು ಇದೊಂದು ವಿಚಿತ್ರವಾಗಿರ್ತಕ್ಕಂಥ ನಿರ್ಧಾರಗಳು ಇವೆಲ್ಲ. ಈಗ ಮಳೆ ಆಗದೆ ಇದ್ರೂ ಕೂಡ ನೀರು ಬಿಡು ಅಂತ ಹೇಳಿದ್ರೆ ಎಲ್ಲಿಂದ ಕಣ್ಣೀರು ಬಿಡಬೇಕಷ್ಟೇ, ಬೇರೆ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಸಿಎಂ ಡಿಕೆ ಜೊತೆ ಚರ್ಚಿಸಿ ಮೇಲ್ಮನವಿ ಎಂದ ರಾಮಲಿಂಗಾರೆಡ್ಡಿ. ಕಾವೇರಿ ನೀರು ಹರಿಸುವಂತೆ CWRC ನೀಡಿರೋ ಆದೇಶದ ಬಗ್ಗೆ ಪ್ರತಿಕ್ರಿಯೆ ನೀಡಿದ ಜಲಸಂಪನ್ಮೂಲ ಸಚಿವ ರಾಮಲಿಂಗಾರೆಡ್ಡಿ, ನಮಗೆ ಕುಡಿಯೋ ನೀರಿನ ಸಮಸ್ಯೆ ಇದೆ, ಮೇಲ್ಮನವಿ ಸಲ್ಲಿಸೋ ಬಗ್ಗೆ ಸಿಎಂ ಜೊತೆ ಚರ್ಚಿಸುತ್ತೇನೆ ಎಂದಿದ್ದಾರೆ. ನಾವು CWMAಗೆ ಅಪೀಲ್ ಹೋಗ್ಬೋದು, ಅದು ತೀರ್ಮಾನ ಮಾಡಬೇಕು. ಅಪೀಲ್ ಹೋಗ್ಬೇಕು ಬೇಡ ಅಂತ ಮುಖ್ಯಮಂತ್ರಿಗಳ ಹತ್ರ ಚರ್ಚೆ ಮಾಡಿ ತೀರ್ಮಾನ ತಗೊಳ್ಳಿ. 15 ದಿವಸಕ್ಕೆ ಮುಂಚೆ ಮಳೆ ಬರದೇ ಇದ್ರೆ ಇನ್ನೂ ತೀವ್ರ ಕೊರತೆ ಆಗಿರೋದು. ಬಂದಿದ್ದರಿಂದ ಸ್ವಲ್ಪ ಆದರೂ ಉಸಿರಾಡ್ಬೋದು. ನಮ್ಮಲ್ಲಿ ಲೈವ್ ಇರ್ತಕ್ಕಂಥದ್ದು 8 TMC ಇದೆ ಅಷ್ಟೇ KRS ಅಲ್ಲಿ, 8 ಸ್ಟೋರೇಜ್ ಬಿಟ್ಟು. ಸರ್ಕಾರದ ಮುಂದಿನ ದಾರಿ ಏನು? ನೀರು ಹರಿಸದೆ ದಿಟ್ಟ ನಿರ್ಧಾರ ಕೈಗೊಳ್ಳುತ್ತಾ? ಕಾವೇರಿ ನೀರು ನಿಯಂತ್ರಣ ಸಮಿತಿಯಲ್ಲಿ ಕರ್ನಾಟಕ ಪ್ರಬಲ ವಾದ ಮಂಡಿಸಿದೆ. ಕಾವೇರಿ ಕೊಳ್ಳದ ಜಲಾಶಯಗಳ ಒಳಹರಿವು ಕಡಿಮೆಯಾಗಿದೆ. ಕಳೆದ 30 ವರ್ಷದಲ್ಲಿ ಸರಾಸರಿಗಿಂತ 65.86ರಷ್ಟು ಕಡಿಮೆಯಾಗಿದೆ. ಜಲಾಶಯದಲ್ಲಿರೋ ನೀರು ಸದ್ಯ ಕುಡಿಯೋಕಷ್ಟೇ ಸಾಕಾಗುತ್ತೆ. ಕುಡಿಯೋ ನೀರಿನ ಅಗತ್ಯಕ್ಕಿಂತ ಹೆಚ್ಚು ನೀರು ಬಿಡುಗಡೆ ಮಾಡಲು ಸಾಧ್ಯವಿಲ್ಲ ಅಂತ ಕರ್ನಾಟಕ ವಾದ ಮಂಡಿಸಿದೆ. ಆದರೆ ತಮಿಳುನಾಡು 9.46 TMC ಬಾಕಿ ಬರಬೇಕಿದೆ ಅಂತ ವಾದ ಮುಂದಿಟ್ಟಿದೆ. ವಾದ ಆಲಿಸಿದ CWRC 4 TMC ನೀರು ಹರಿಸಲು ಆದೇಶ ನೀಡಿದೆ. ಹಾಗಾದರೆ ಕರ್ನಾಟಕ ಏನು ಮಾಡುತ್ತೆ ಅನ್ನೋದೇ ಈಗಿರೋ ಪ್ರಶ್ನೆ. ಕಾವೇರಿ ನೀರು ನಿಯಂತ್ರಣ ಸಮಿತಿ ಆದೇಶವನ್ನ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಮುಂದೆ ಕರ್ನಾಟಕ ಸರ್ಕಾರ ಪ್ರಶ್ನೆ ಮಾಡಬಹುದು. ತೀವ್ರ ಮಳೆ ಕೊರತೆ ಇದೆ ಅಂತ ಪ್ರಬಲವಾದ ಮಂಡಿಸಬಹುದು. ಹೀಗಾಗಿಯೇ ಮೇಲ್ಮನವಿ ಸಲ್ಲಿಸಿ ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರದ ಅಂತಿಮ ಆದೇಶ ಬರುವವರೆಗೂ CWRC ನಿರ್ದೇಶನವನ್ನ ಪಾಲಿಸಲ್ಲ ಅನ್ನೋ ನಿರ್ಧಾರಕ್ಕೆ ಕರ್ನಾಟಕ ಬಂದಿದೆ. ಸದ್ಯಕ್ಕೆ ನೀರು ಬಿಡದೇ ಇರಲು ಕರ್ನಾಟಕ ಸರ್ಕಾರ ನಿರ್ಧರಿಸಿದೆ. ಕಾವೇರಿ ವಿವಾದ ಮೇಕೆದಾಟುಗೆ ಖ್ಯಾತೆ, ವಿಜಯ್ ಜೊತೆ ಸಿಎಂ ಡಿಕೆ ಸಭೆ.
ಈ ನಡುವೆ ಮೇಕೆದಾಟುಗೆ ಅಡ್ಡಗಾಲು ಇಡ್ತಿದ್ದ ತಮಿಳುನಾಡು ಸಿಎಂ ವಿಜಯ್ ಜೊತೆ ಮಾತನಾಡಲು ಡಿಕೆ ಸಭೆ ಕರೆದಿದ್ದಾರೆ. ಈ ನಡುವೆ ಮೇಕೆದಾಟು ಯೋಜನೆಗೆ ಅನ್ಯ ರಾಜ್ಯದ ಒಪ್ಪಿಗೆ ಬೇಕಿಲ್ಲ ಅಂತ ಕೇಂದ್ರ ಜಲಶಕ್ತಿ ಸಚಿವಾಲಯ ಸ್ಪಷ್ಟಪಡಿಸಿದೆ. ಆದರೂ ವಿಜಯ್ ಖಾತೆ ತೆಗೆದು ಪ್ರಧಾನಿಗೆ ಪತ್ರ ಬರೆದಿದ್ದಾರೆ. ಒಂದ್ ಕಡೆ ಮೇಕೆದಾಟುವಿಗೆ ಖಾತೆ ತೆಗೆಯುವ ತಮಿಳುನಾಡು ಅದೇ ಕಾವೇರಿ ನೀರನ್ನ ವ್ಯರ್ಥವಾಗಿ ಸಮುದ್ರಕ್ಕೆ ಬಿಡ್ತಾ ಇದೆ. ತಮಿಳುನಾಡಿನ ಚಿದಂಬರಂ ಜಿಲ್ಲೆಯಲ್ಲಿ ಕಾವೇರಿ ನೀರು ವ್ಯರ್ಥವಾಗಿ ಸಮುದ್ರ ಸೇರೋ ದೃಶ್ಯವನ್ನ ಮಂಡ್ಯ ಶಾಸಕ ರವಿ ಗಣಿಗ ಮೊಬೈಲ್ನಲ್ಲಿ ಸೆರೆ ಹಿಡಿದುಕೊಂಡು ಬಂದಿದ್ದಾರೆ. ತಡೆಯಕ್ಕೂ ಇಲ್ಲ, ಇದನ್ನ ಅರ್ಥ ಮಾಡ್ಕೋಬೇಕು, ರೈತರು ತಮಿಳುನಾಡವರು ಅರ್ಥ ಮಾಡ್ಕೋಬೇಕು. ಈ ನಡುವೆ 4 ಟಿಎಂಸಿ ಕಾವೇರಿ ನೀರು ಬಿಡುವಂತೆ ಸಿಡಬ್ಲ್ಯೂಆರ್ಸಿ ಆದೇಶ ನೀಡಿದೆ. ಆಗಸ್ಟ್ 3ಕ್ಕೆ ಕರೆದಿರೋ ಸಭೆ ಮಹತ್ವ ಪಡೆದುಕೊಂಡಿದೆ. ಬರೋ ಸೋಮವಾರ ಮಧ್ಯಾಹ್ನ 12 ಗಂಟೆಗೆ ವಿಧಾನಸೌಧದಲ್ಲಿ ಸಭೆ ನಡೆಯಲಿದೆ. ವಿಜಯ್ ಸಭೆಗೆ ಬರೋ ಸಾಧ್ಯತೆ ಇದ್ದು ಸಿಡಬ್ಲ್ಯೂಆರ್ಸಿ ಆದೇಶದ ಬಗ್ಗೆಯೂ ಉಭಯ ನಾಯಕರು ಮಾತಾಡ್ತಾರಾ, ಮಾತುಕತೆಯಲ್ಲೇ ಇತ್ಯರ್ಥ ಆಗುತ್ತಾ ಅನ್ನೋದು ಕುತೂಹಲ ಮೂಡಿಸಿದೆ. ಮಂಡ್ಯದಿಂದ ದಿಲೀಪ್, ಮೈಸೂರಿನಿಂದ ರಾಮ್ ಜೊತೆ ಹರೀಶ್, TV9 ಬೆಂಗಳೂರು.